ಚಿಂತಾಮಣಿಯಲ್ಲಿ ಮಕ್ಕಳ ಕಳ್ಳರ ಭೀತಿ, ಪೋಷಕರೇ ಎಚ್ಚರ. ಎನ್ಆರ್ ಬಡಾವಣೆಯಲ್ಲಿ ಮಗು ಅಪಹರಣಕ್ಕೆ ಯತ್ನ, ಕಿರುಚಾಡಿದ ಮನೆಯವರು, ಪರಾರಿಯಾದ ಕಳ್ಳರು. ಜಮೀನು ವಿವಾದ ಹಿನ್ನೆಲೆ ಕೆಪಿಟಿಸಿಎಲ್ ಕಾಮಗಾರಿ ಧ್ವಂಸ, ದಿಲೀಪ್ ಎಂಬ ವ್ಯಕ್ತಿಯಿಂದ ಕಾಮಗಾರಿ ಧ್ವಂಸ. ರಾತ್ರಿ ಸುರಿದ ಮಳೆಗಾಳಿಯಿಂದ ರೇಷ್ಮೆ ಸಾಕಾಣಿಕೆ ಮನೆಯ ಛಾವಣಿಗೆ ಹಾಕಿದ್ದ ಸಿಮೆಂಟ್ ಶೀಟ್ಗಳು ಹಾರಿ ಹೋಗಿವೆ. ಅಪಘಾತಕ್ಕೀಡಾಗಿ ಗಾಯಗೊಂಡಿದ್ದ ಜಿಂಕೆ ಮರಿ ರಕ್ಷಣೆ, ಶ್ರೀರಾಮ ಸೇನೆ ಹಾಗೂ ಯುವಕರ ಗುಂಪಿನಿಂದ ರಕ್ಷಣೆ. ಕೋಲಾರ ತಾಲೂಕಿನ ಅರಾಬಿಕೊತ್ತನೂರು ಬಳಿ ರಕ್ಷಣೆ, ಗಾಯಗೊಂಡು ನರಳಾಡುತ್ತಿದ್ದ ಜಿಂಕೆ ಮರಿ ರಕ್ಷಣೆ ಮಾಡಿ ಚಿಕಿತ್ಸೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಬಳಿಕ ಪಶುವೈದ್ಯರ ಬಳಿ ಚಿಕಿತ್ಸೆ ನೀಡಿದ ತಂಡ. ಕಾಲು ಹಾಗೂ ಮುಖದ ಭಾಗದಲ್ಲಿ ಗಾಯ ಚಿಕಿತ್ಸೆ ನಂತರ ಜಿಂಕೆ ಮರಿಯನ್ನ ಕಾಡಿಗೆ ಬಿಟ್ಟಿರುವ ಯುವಕರು ಶ್ರೀರಾಮ ಸೇನಾ ನವೀನ್, ಪ್ರವೀಣ್, ಅರುಣ್, ಸುಪ್ರೀತ್, ಶಿವು, ಪುರುಷೋತ್ತಮರಿಂದ ರಕ್ಷಣೆ. ಜಿಂಕೆ ಮರಿಯನ್ನ ರಕ್ಷಣೆ ಮಾಡಿ ಮಾನವೀಯತೆ ಮೆರೆದ ಯುವಕರ ತಂಡ. ಹಂಗೆ ಲೇಟ್ ಹಾಕು. ಇದಕ್ಕೇನ ಮಾಡಬಹುದಾ? ಅಲ್ಲಾಗಿದೆಪ್ಪ, ಇಲ್ಲಿ ಪರವಾಗಿಲ್ಲ. ಬೇರೆ ಹೆಂಗ್ ಇಟ್ಕೊಳ್ತೀರಿ? ಜಿಂಕೆ ಒಂದು ನೀರಿನ ಜಿಂಕೆ ಒಂದು ನೀರು ಸ್ವಲ್ಪ ಕಾಲು ತೋರಿಸಾಗಿದೆ, ಜನ ಬಂದು ನೋಡ್ತಿರೋದು ಅಂತಾರೆ. ಹ್ಯಾಂಡಲ್ ಮಾಡಿದಷ್ಟು ಡೆತ್ ರೇಟ್ ಜಾಸ್ತಿ ಆಯ್ತಾರೆ. ಮುಂದೆ ಆಯ್ತಾರೆ ನಾವು ಆಸ್ಪತ್ರೆ ಬೆಳಗ್ಗೆ ನಾನು ಬರ್ತೀನಿ. ಎಷ್ಟೊತ್ತಿಗೆ ಕರ್ಕೊಂಡು ಅದಕ್ಕೆ ಏನ್ ಮಾಡೋಣ ಅಂತ ಸರ್? ಈಗ ಹಂಗೆ ಬಿಟ್ಬಿಡೋದ ಸರ್? ಒಂದ್ ಕಾಲು ಲೆಫ್ಟ್ ಹ್ಯಾಂಡ್ ಫುಲ್ ಫ್ರಾಕ್ಚರ್ ಆಗೋಗಿದೆ. ಅದಕ್ಕೆ ಓಕೆ, ಈಗ ಹಂಗೆ ರೂಮಲ್ಲಿ ಹಂಗೆ ಬಿಟ್ಟು. ಹಾ ಸರ್. ಅಲ್ಲೆಲ್ಲರೂ ಇಟ್ಕೊಂಡಿದ್ದು ಮಾರ್ನಿಂಗ್ ಹಾಸ್ಪಿಟಲ್ ತಗೊಂಡ್ಬಂದ್ರೆ. ಹಾ ಸರ್, ಸರಿ ಸರ್. ಬ್ಯಾಂಡೇಜ್ ಮಾಡಬಹುದು. ಸರಿ ಸರ್. ಇಟ್ಕೊಂಡು ಕೂಡ ಹಾಕೊಂಡು ಬಾಳೆಹಣ್ಣು ಸ್ವಲ್ಪ ಬಾಳೆಹಣ್ಣು DF ಅವ್ರಿಗೆ ಹೇಳಿ, ಅವರು RF ಹೇಳಿ, RF ಕಾಲ್ ಮಾಡಿ. ಚಿಂತಾಮಣಿ ನಗರದ ಜನರೇ ಸ್ವಲ್ಪ ಗಮನಿಸಿ. ನಗರದಲ್ಲಿ ಈಗ ಮಕ್ಕಳ ಕಳ್ಳರ ಆತಂಕ ಶುರುವಾಗಿದೆ. ಹೌದು, ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಎನ್ಆರ್ ಬಡಾವಣೆಯಲ್ಲಿ ನಡು ಹಗಲಲ್ಲಿ ಮಗುವನ್ನು ಅಪಹರಿಸಲು ಯತ್ನಿಸಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಎನ್ಆರ್ ಬಡಾವಣೆಯ ರಾಮ ಮಂದಿರದ ಪಕ್ಕದಲ್ಲಿರುವ ಮನೆಯೊಂದರಲ್ಲಿ ಈ ಘಟನೆ ನಡೆದಿದೆ. ಮನೆಯ ಮುಂದೆ ಆಟವಾಡುತ್ತಿದ್ದ ಮಗುವನ್ನು ಕಳ್ಳತನ ಮಾಡಲು ಕಿಡಿಗೇಡಿಗಳು ಯತ್ನಿಸಿದ್ದಾರೆ. ಈ ವೇಳೆ ಮಗುವಿನ ಮನೆಯವರು ಸಮಯ ಪ್ರಜ್ಞೆ ಮೆರೆದು ಜೋರಾಗಿ ಕಿರುಚಾಡಿದ್ದಾರೆ. ಮನೆಯವರ ಕಿರುಚಾಟ ಮತ್ತು ಅಕ್ಕಪಕ್ಕದವರು ಓಡಿ ಬರುವುದನ್ನು ಕಂಡ ಕಳ್ಳರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ತಕ್ಷಣವೇ ಸಾರ್ವಜನಿಕರು 112 ಪೊಲೀಸ್ ತುರ್ತು ವಾಹನಕ್ಕೆ ಕರೆ ಮಾಡಿದ್ದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪೊಲೀಸರು ಮಗುವಿನ ಪೋಷಕರಿಗೆ ಯಾವುದೇ ತರಹದ ಆತಂಕ ಪಡಬೇಡಿ, ನಾವು ಸದಾ ನಿಗಾದಲ್ಲಿ ಇರ್ತೇವೆ ಎಂದು ಧೈರ್ಯ ತುಂಬಿದ್ದಾರೆ. ಈಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ದಿನವಿಡೀ ಮನೆ ಹೊರಗೆ ರಸ್ತೆಗಳಲ್ಲಿ ಆಟವಾಡುತ್ತಿರುತ್ತಾರೆ. ಪೋಷಕರೇ ಮಕ್ಕಳ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ನಿಮ್ಮ ಮಗು ಎಲ್ಲಿದೆ, ಯಾರ ಜೊತೆ ಆಟವಾಡ್ತಿದೆ ಎಂಬ ಬಗ್ಗೆ ಸದಾ ನಿಗಾ ಇರಲಿ. ಅಪರಿಚಿತರು ಕಂಡ್ರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಇನ್ನು ಎನ್ಆರ್ ಬಡಾವಣೆ ಸೇರಿದಂತೆ ನಗರದ ಹಲವು ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನೆಗಳ್ಳತನ ಮತ್ತು ಸರಗಳ್ಳತನದ ಪ್ರಕರಣಗಳು ವರದಿಯಾಗುತ್ತಲೇ ಇವೆ. ಇದರಿಂದಾಗಿ ಸಾರ್ವಜನಿಕರು ಭಯದ ನೆರಳಿನಲ್ಲಿ ಬದುಕುವಂತಾಗಿದೆ. ಪೊಲೀಸರು ಕೇವಲ ಬಂದು ಪರಿಶೀಲನೆ ನಡೆಸಿದರೆ ಸಾಲದು, ರಾತ್ರಿ ಹಾಗೂ ಹಗಲು ವೇಳೆ ಪೊಲೀಸ್ ಗಸ್ತನ್ನು ಚುರುಕುಗೊಳಿಸಬೇಕು. ಇಂತಹ ಕಳ್ಳರನ್ನು ಬೇಗನೆ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಬೇಕೆನ್ನುವುದು ಸಾರ್ವಜನಿಕ ವಲಯದ ಬಲವಾದ ಒತ್ತಾಯವಾಗಿದೆ.
ಬಳ್ಳಾಪುರ ಜಿಲ್ಲಾ ಡಿಸಿ ಆಫೀಸ್ ಮುಂದೆ ರೈತರ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಶ್ರೀನಿವಾಸಪುರ ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಮುಖೇನ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ವೀರಭದ್ರ ಸ್ವಾಮಿ, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನು ಕೆಎಡಿಬಿ ಭೂ ಸ್ವಾಧೀನವನ್ನು ವಿರೋಧಿಸಿ ಸುಮಾರು 45 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸುತ್ತಿರುವ ರೈತರ ಮೇಲೆ ದಿನಾಂಕ 29/4/2026 ಏಕಾಏಕ ಖಾಸಗಿ ಗುಂಡಾಗಳು ಮತ್ತು ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯವರು ರೈತರ ಮೇಲೆ ಹಲ್ಲೆ ಮಾಡಿದ್ದು, ಇದರ ವಿರುದ್ಧ ತಾವುಗಳು ಹಲ್ಲೆ ಮಾಡಿರುವ ಗೂಂಡಾಗಳು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ರೈತರ ಸಂಘದ ಹೋರಾಟ ಹಮ್ಮಿಕೊಳ್ಳುತ್ತೇವೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದೇವೆ. ಜಿಲ್ಲಾಧ್ಯಕ್ಷರು ಶ್ರೀಯುತ ಶ್ರೀರಾಮ್ ರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಶ್ರೀಯುತ ನಾರಾಯಣಸ್ವಾಮಿ, ಹೆಬ್ಬಟ ರಮೇಶ್, ಸರ್ದಾರ್, ಚಲ್ದಿಗಾನಹಳ್ಳಿ ದೇವರಾಜ್, ಮೋಹನ್ ಗೌಡ, ಶ್ರೀಧರ್, ನಾರಾಯಣ ರೆಡ್ಡಿ, ಕೃಷ್ಣಪ್ಪ, ಜಿ ವೆಂಕಟರಮಣಪ್ಪ, ನಟರಾಜ್ ಉಪಸ್ಥಿತರಿದ್ದರು. ಈಗ ಈ ನಮ್ಮ ರೈತರ ಅನ್ನೋದು ಈ ಸಿದ್ದರಾಮಯ್ಯ ಮನ್ಕೊಳ್ಬೇಕಾಗ್ತದೆ. ತಕ್ಷಣ ನೀವು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ಇದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ಡಿಸಿ ಅವರಿದ್ದಾರೆ, ಏನು ಕೆಡಿಬಿ ಕಮಿಷನರ್ ಮಹೇಶ್ ಇದ್ದಾರೆ, ಅವ್ರನ್ನ ಕರೆಸ್ಕೊಂಡು ತಕ್ಷಣ ಏನು ಈ ಕೆಡಿಬಿ ಅವರ ಮಾಡ್ತಾ ಇದ್ದಾರೆ ಅದನ್ನ ಕೈ ಬಿಡಬೇಕು ಅಂತೇಳಿ ಈ ಒಂದು ನಮ್ಮ ರೈತರ ಮೇಲೆ ಹಲ್ಲೆ ಆಗಿರೋದಕ್ಕೆ ನಾವು ತಕ್ಷಣ ಪೊಲೀಸ್ ಗೂಂಡಾಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಮನವಿ ಪತ್ರನ ನಮ್ಮ ತಹಸೀಲ್ದಾರ್ ಆದಂತ ನೀವು ನಿಮ್ಮ ಮುಖಾಂತರ ನಾವು ಸಿದ್ದರಾಮಯ್ಯ ಅವರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಇರೋದೇ ಇಲ್ಲ. ಫಲವತ್ತಾದ ಭೂಮಿಯನ್ನ ನೀವು ಕೈ ಬಿಟ್ಟು ಈ ಕಡೆ ತಿಗೂರಹಳ್ಳಿ ಕಡೆ, ಮಂಜನಹಳ್ಳಿ ಕಡೆ ಏನು ಜಮೀನಿದೆ ಆ ಒಂದು ಜಮೀನನ್ನ ಆ ಭಾಗದಲ್ಲಿ ನೀವು ಕೆಡಿಬಿ ಅವರ ಅಕ್ವಿಜೇಷನ್ ಮಾಡ್ರಿ. ಈ ಫಲವತ್ತಾದ ಭೂಮಿ ಏನು ಎಲ್ಲ ತರಕಾರಿಗಳು ಬೆಳೆಯುವಂಥದ್ದು, ರೇಷ್ಮೆ ಬೆಳೆಯುವಂಥದ್ದು, ಮಾವು ಬೆಳೆಯುವಂತ ಜಮೀನುಗಳನ್ನ ನೀವು ಕೈ ಬಿಡಬೇಕು ಅಂತ ಹೇಳಿ ನಮ್ಮ ಹೋರಾಟ ಅಲ್ಲಿ ಮಾಡ್ತಾ ಇರೋದು ಶಾಂತಿಯುತವಾಗಿತ್ತು. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಒಂದು ಸಭೆ ಮಾಡಿಸಿದ್ದೀವಿ, ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಏನ್ ಕೆಡಿಬಿ ಕಮಿಷನರ್ ಮಹೇಶ್ ಇದ್ದಾರೆ ಅವ್ರನ್ನೂ ಕರೆಸಿ ಸಭೆ ಮಾಡಿದ್ವಿ. ಏನು 1150 ರೈತರು ಇದ್ದಾರೆ, ಅದರಲ್ಲಿ 925 ಜನ ನಾವು ಕೊಡೋದಿಲ್ಲ ಅಂತ ಹೇಳಿ ಸಭೆಯಲ್ಲಿ ಏನು ಅವ್ರ ದಾಖಲೆ ಸಮೇತ ಇವರು ಮಂತ್ರಿಗಳಾದಂತ ಎಂ ಸುಧಾಕರ್ ಅವರು ಕೊಟ್ಟು ಇನ್ನು ಖಾಲಿ 200-220 ಜನ ಮಾತ್ರ ನಾವು ಕೊಡ್ತೀವಿ ಅನ್ನೋ ರೈತರು ಇದ್ದಾರೆ. ಸರ್ 45 ದಿವಸದಿಂದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಮ್ಮ ರೈತ ಸಂಘಟನೆ ಹಗಲು ರಾತ್ರಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಹೆಂಡತಿ ಮಕ್ಕಳು ಮರಿಗಳು ಎಲ್ಲರೂ ಇದ್ದಾರೆ. ನಾವು ಕೋಲಾರ ಜಿಲ್ಲೆನೂ ಒಂದು ದಿವಸ ಹೋಗಿ ಬಂದಿದ್ದೀವಿ. ಶಾಂತಿಯುತವಾಗಿ ನಡೀತಾ ಇರ್ತಕ್ಕಂಥ ಧರಣಿ ಧರಣಿ ಉದ್ದೇಶ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಏನ್ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಕೆಡಿಬಿ ಭೂ ಸ್ವಾಧೀನ ಮಾಡ್ಕೊಂಡು ಹೆಚ್ಚಾಗಿ ರೈತರು ಭೂಮಿ ಕೊಡ್ತೀನಿ ಅಂದ್ರೆ ಮಾತ್ರ ಅಕ್ವಿಜೇಷನ್ ಮಾಡ್ಬೇಕೆ ಹೊರತು ಇಲ್ಲ ಅಂದ್ರೆ ಮಾಡಬಾರ್ದು ಅನ್ನೋದು ಕಾಯ್ದೆನೇ ಇದೆ. ಅದ್ರ ಮೇಲೇನು ಈ ಒಂದು ರೈತ ಧರಣಿ ಮೇಲೆ ದಬ್ಬಾಳಿಕೆ ಮಾಡಿಸ್ಕೊಟ್ರು. ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾನೆ ಎಂ ಸುಧಾಕರ್, ಈ ಪೊಲೀಸ್ ಗೂಂಡಾಗಳನ್ನು ಬಿಟ್ಟು ಅಲ್ಲಿ ಧರಣಿ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತರ ಮೇಲೆ ಹಲ್ಲೆ ಮಾಡಿಸ್ತಾನೆ ಅಂತ ಹೇಳಿದ್ರೆ ಇದು ಸಚಿವನಾಗಿ ಮುಂದುವರಿಯಕ್ಕೆ ಅನ್ಲಾಯಕ್ಕಿದ್ದಾನೆ. ತಕ್ಷಣ ಮುಖ್ಯಮಂತ್ರಿಗಳು ಇದನ್ನ ವಜಾ ಮಾಡಬೇಕು. ಏನು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಏನು ಹಲ್ಲೆ ಮಾಡಿದ್ದಾರೆ ಆ ಪೊಲೀಸರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ರಾಜ್ಯದಾದ್ಯಂತ ಎಲ್ಲ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಸಹ ಹೋರಾಟ ಮಾಡ್ತೀವಿ. ಇಲ್ಲ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕುವಂತ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕೆಕೆಪಾಳ್ಯ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಶ್ರೀದೇವಿ ಶ್ರೀ ಮಹಾಗಣಪತಿ ಪುರಸ್ಸರ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ಕೆಕೆಪಾಳ್ಯ ಗ್ರಾಮದಲ್ಲಿ ದೇವತಾ ಶಿಲಾಮೂರ್ತಿಗಳ ಸ್ಥಿರ ಪ್ರತಿಷ್ಠಾಪನಾ ಮಹೋತ್ಸವ. ಸ್ವಾರ್ಥ ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕಿದ್ರೆ ಮನುಷ್ಯ ಜನ್ಮ ಸಾರ್ಥಕತೆ ಕಾಣಲಿದೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಾಧ್ಯ. ಕುಂಚಿಟಿಗ ಸಮುದಾಯ ಎಲ್ಲರನ್ನೂ ಗೌರವಿಸಿ ಪ್ರೀತಿಸುವಂತ ಸಂಸ್ಕಾರ ಹೊಂದಿದೆ ಎಂದು ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾ ಹನುಮಂತನಾಥ ಸ್ವಾಮೀಜಿ ಹೇಳಿದರು.
ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕೇಕಿಪಾಳ್ಯ ಗ್ರಾಮದಲ್ಲಿ ಬುಧವಾರ ನಡೆದ ಶ್ರೀ ಆದಿಶಕ್ತಿ ಶ್ರೀದೇವಿ ಶ್ರೀ ಮಹಾಗಣಪತಿ ಪುರಸ್ಸರ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವತಾ ಶಿಲಾಮೂರ್ತಿಗಳ ಸ್ಥಿರ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ರಾಂಪುರ ಕುಚಿಟಿಗರ ಮಹಾಸಂಸ್ಥಾನ ಮಠ ನೂತನ ದೇವಸ್ಥಾನಗಳ ನಿರ್ಮಾಣ ಹಾಗೂ ಜೀರ್ಣೋದ್ಧಾರಕ್ಕೆ ಇದುವರೆಗೂ 58 ಲಕ್ಷ ರೂಪಾಯಿಗಳ ವಿವಿಧ ದೇವಸ್ಥಾನಗಳಿಗೆ ದೇಣಿಗೆಯಾಗಿ ನೀಡಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಿದೆ. ನಮ್ಮ ಸಮುದಾಯವನ್ನು ಗೌರವಿಸಿ ಪ್ರೀತಿಸುವಂತಹ ಕೆಲಸವನ್ನು ಪ್ರತಿಯೊಬ್ಬ ಕುಂಚಿಟಿಗ ಬಂಧುಗಳು ಮಾಡಬೇಕೆಂದರು. ಏಕೈಕ ಸಮಾಜ ಪರ ಧ್ವನಿ ಎತ್ತಿದ ಮನುಷ್ಯ ಅಂತ ಹೇಳಿದ್ರೆ ಅದು ಸತ್ಯಪ್ರಕಾಶ್ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. ನಮ್ಮ ಧರ್ಮವನ್ನ, ನಮ್ಮ ಜಾತಿಯನ್ನ, ನಮ್ಮ ಸಮಾಜವನ್ನ ನಾವೇ ಪ್ರೀತಿಸ್ಲಿಲ್ಲ ಅಂತ ಹೇಳಿದ್ರೆ ಯಾರು ಪ್ರೀತಿಸ್ತಾರೆ? ಈಗ ಮಾರಣ್ಣವ್ರು ಬಂದಿದ್ರೆ ಇವತ್ತು ಗೊಲ್ರು ಅಂದ್ರೆ ಏನ್ ಕರಿಬೇಕಾಗ್ತದೆ? ಬೇರೆ ಕರೆದ್ರೆ ಒಪ್ಕೊಳ್ತಾರ? ಏನು ಆಗೋದಿಲ್ಲ. ಇವತ್ತು ಕುಂಚಿಟಿಗರನ್ನ ಕುಂಚಿಟಿಗ ಅಂತಾನೆ ಕರಿಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಕುಂಚಿಟಿಗ ಅಂತ ಹೇಳಿದ ತಕ್ಷಣ ನನಗೆ 10 ಕೋಟಿ ದುಡ್ಡು ಬರೋದಿಲ್ಲ. ನಾನು ಯಾವುದೇ ಸರ್ಕಾರಕ್ಕೆ ಅರ್ಜಿ ಬರೆದು ಕೊಟ್ಟಿಲ್ಲ. ಇತಿಹಾಸದಲ್ಲಿ ಕೇಳಿ, ಯಲೆರಾಂಪುರ ಸ್ವಾಮೀಜಿ ಅವರು ಸರ್ಕಾರದ 10 ರೂಪಾಯಿ ಜಾಗ ತಗೊಂಡಿದ್ದಾರೆ, 10 ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅಂತ ಕೇಳಿ. ಇವತ್ತೇನಾದ್ರೂ ಯಲೆರಾಂಪುರದ ಮಠ ಬೆಳೆದಿದ್ರೆ, ಮಠವನ್ನ ಬೆಳೆಸಿದಿರ ಅಂತ ಹೇಳಿದ್ರೆ ನನ್ನೆಲ್ಲ ಕುಂಚಿಟಿಗ ಬಂಧುಗಳು ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಯಾವತ್ತೂ ಮರಿಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಐಕ್ಯತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ಇವತ್ತೇನು ಬರುವಂತ ದಿನಗಳಲ್ಲಿ ನಾಳೆಯಿಂದ ಪ್ರತಿ ದಿವಸ 2 ಮನೆ, 3 ಮನೆ, 4 ಮನೆ, 5 ಮನೆಯವರು ಸೇರ್ಕೊಂಡು ನಿತ್ಯ ಪೂಜೆ ಮಾಡಿ. ಏನೋ ದೇವಸ್ಥಾನ ಕಟ್ಬಿಟ್ಟಿದ್ರಿ, ಪೂಜಾರಪ್ಪ ನೆಲ್ಲಿ ಹಿಡ್ಕೊಂಡ್ ಗೊತ್ತಿಲ್ಲ ನನಗೆ. ಇದರ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಮಾತನಾಡಿ, ಕೇಕೆಪಾಳ್ಯ ಗ್ರಾಮದಲ್ಲಿ ನೂತನ ದೇವಸ್ಥಾನ ನಿರ್ಮಾಣ ಮಾಡಲೇಬೇಕೆಂಬ 8 ವರ್ಷಗಳ ಪ್ರಯತ್ನ ಫಲ ನೀಡಿದ್ದು, ಶ್ರೀ ಆದಿಶಕ್ತಿ ದೇವಿ, ಶ್ರೀ ಮಹಾಗಣಪತಿ, ಶ್ರೀ ಭಕ್ತ ಆಂಜನೇಯ ಭವ್ಯ ದೇಗುಲ ನಿರ್ಮಾಣ ಮಾಡಿದ ಈ ಗ್ರಾಮದ ಯುವಕರ ಒಗ್ಗಟ್ಟು ಮೆಚ್ಚುವಂತದ್ದು. ಗ್ರಾಮದಲ್ಲಿ ಪರಸ್ಪರ ಸ್ನೇಹ ಬಾಂಧವ್ಯ ಗಟ್ಟಿಗೊಳಿಸುವಲ್ಲಿ ದೇವರ ಉತ್ಸವಗಳು ಸಹಕಾರಿಯಾಗಲಿದ್ದು, ಶ್ರೀ ಆದಿಶಕ್ತಿ ಕೃಪೆಯಿಂದ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತ ಮತ್ತು ಜನಸಾಮಾನ್ಯರ ಬದುಕು ಹಸನಾಗಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ನಮ್ಮ ಕುಂಚಿಟಿಗ ಕುಲ ತಿಲಕ ಆದಂತ ಹನುಮಂತ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಅದೇ ರೀತಿ ಈ ಊರಿನ ಹಾಗೂ ಹಿರಿಯ ತಂದೆ ತಾಯಿಗಳು, ಅಕ್ಕಪಕ್ಕದ ಗ್ರಾಮಸ್ಥರು, ಅನೇಕ ದಾನಿಗಳ ಸಹಾಯದಿಂದ ಈ ಕಾರ್ಯಕ್ರಮ ನೆರವೇರಿದೆ. ಇವ್ರನ್ನೆಲ್ಲರನ್ನು ಸ್ಮರಿಸುತ್ತಾ ಮತ್ತೆ ಇಲ್ಲಿ ಕುಂತಿರುವ ಎಲ್ಲರಿಗೂ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಕೇಕೆಪಾಳ್ಯಕ್ಕೆ ಒಂದು ಪವಿತ್ರ ದಿನ, ವಿಶೇಷವಾದ ದಿನ. ಯಾಕೆಂದ್ರೆ 7-8 ವರ್ಷದ ನಿಮ್ಮ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ. ಒಂದು ಊರಿಗೆ ಒಂದು ದೇವಸ್ಥಾನ, ಒಂದು ಶಾಲೆ, ಕೋಲಾರ ಜಮೀನು ವಿವಾದ ಹಿನ್ನೆಲೆ ಕೆಪಿಟಿಸಿಎಲ್ ಕಾಮಗಾರಿ ಧ್ವಂಸ, ದಿಲೀಪ್ ಎಂಬ ವ್ಯಕ್ತಿಯಿಂದ ಕಾಮಗಾರಿ ಧ್ವಂಸ, ಜೆಸಿಬಿ ಬಳಸಿ ನಿರ್ಮಾಣ ಹಂತದ ಸಬ್ಸ್ಟೇಷನ್ ನಿರ್ಮಾಣ ಕಾಮಗಾರಿ ಧ್ವಂಸ. ಕೋಲಾರ ತಾಲೂಕು ತಂಬಿಹಳ್ಳಿ ಗ್ರಾಮದಲ್ಲಿ ಘಟನೆ. ಕೆಪಿಟಿಸಿಎಲ್ಗೆ ನೀಡಿದ್ದ ಜಮೀನು ಹಾಗೂ ಖಾಸಗಿ ವ್ಯಕ್ತಿ ನಡುವೆ ಜಮೀನು ವಿವಾದ. ಈ ನಡುವೆ ಕಾಮಗಾರಿ ಆರಂಭ ಮಾಡಿದ್ದ ಕೆಪಿಟಿಸಿಎಲ್ ಇಂದು ಏಕಾಏಕಿ ಜೆಸಿಬಿ ತಂದು ಕಾಮಗಾರಿ ಧ್ವಂಸ. ಕೆಪಿಟಿಸಿಎಲ್ ದೂರಿನ ಮೇರೆಗೆ ಜೆಸಿಬಿ ಹಾಗೂ ದಿಲೀಪ್ ಎಂಬಾತ ಪೊಲೀಸರ ವಶಕ್ಕೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ.
ದೇವರಮಳ್ಳೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಕರಗದಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಶಾಸ್ತ್ರೋಕ್ತವಾಗಿ ಜರುಗಿದ ಶ್ರೀ ಕರಗದಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಬುಧವಾರ ಬಹಳ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಪದ್ಮನಾಭ ಶಾಸ್ತ್ರಿಗಳ ನೇತೃತ್ವದಲ್ಲಿ ಕೌಶಿಕ್ ಮತ್ತು ತಂಡದವರು ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ದಿನಾಂಕ 27ರ ಸೋಮವಾರ ಸಂಜೆ ಗಂಗೆ ಪೂಜೆ, ಯಾಗಶಾಲೆ ಪ್ರವೇಶ, ಗಣಪತಿ ಪೂಜೆ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮಗಳೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಾಗಿತ್ತು. ಮಂಗಳವಾರ ವೇದ ಪಾರಾಯಣ, ಪಂಚಗವ್ಯ ಪೂಜೆ, ದೇವರಿಗೆ ಅಧಿವಾಸಗಳು ಹಾಗೂ ವಿಶೇಷ ಹೋಮ ಹವನಗಳು ನಡೆದವು. ಬುಧವಾರ ಮುಂಜಾನೆ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ ಮತ್ತು ತತ್ವನ್ಯಾಸ ಕಲಾನ್ಯಾಸ ಹೋಮಗಳ ನಂತರ ಗ್ರಾಮಸ್ಥರು ಭಕ್ತಿನ 108 ಕಳಶಗಳನ್ನು ಹೊತ್ತು ಸುಡು ಬಿಸಿಲಿನಲ್ಲೂ ಲೆಕ್ಕಿಸದೆ ಗ್ರಾಮ ದೇವತೆ ಶ್ರೀ ಮಳ್ಳೂರಮ್ಮ ದೇವಾಲಯ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಳಸವನ್ನು ಹೊತ್ತು ಮಹಿಳೆಯರು, ಪುರುಷರು ಇಡೀ ಗ್ರಾಮದಾದ್ಯಂತ ಪ್ರದರ್ಶನ ಹಾಕಿದ್ದು ವಿಶೇಷವಾಗಿತ್ತು. ನಂತರ ಆ ಕಳಸದಲ್ಲಿರುವ ನೀರನ್ನು ಕರಗದಮ್ಮ ದೇವರಿಗೆ ಹಾಗೂ ಕಳಶ ಹಾಗೂ ಧ್ವಜಸ್ತಂಭಕ್ಕೆ ಆ ನೀರನ್ನು ಅರ್ಪಿಸಿದ್ರು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ದೇವಿಯ ವಿಗ್ರಹ ಪ್ರತಿಷ್ಠಾಪನೆಯಾದ ಇಂದಿನಿಂದ ಮುಂದಿನ 48 ದಿನಗಳ ಕಾಲ ಕ್ಷೇತ್ರದಲ್ಲಿ ನಿರಂತರವಾಗಿ ಪೂಜೆಗಳು ಜರುಗಲಿವೆ. 48ನೇ ದಿನದಂದು ಗ್ರಾಮಸ್ಥರ ಸಂಕಲ್ಪದಂತೆ ಅತ್ಯಂತ ವಿಶೇಷವಾಗಿ ಮಂಡಲ ಪೂಜೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಅರ್ಚಕರಾದ ಕೌಶಿಕ್ ತಿಳಿಸಿದರು. ಶಂಕರಮಠ ಚಾಮರಾಜಪೇಟೆಯಲ್ಲಿ ಅವರ ಅಧ್ಯಯನ, ಅವರ ಒಂದು ನೇತೃತ್ವದಲ್ಲಿ ನಾವು ಸಂಗಡಿಗರು ಎಲ್ಲ ಸೇರಿಕೊಂಡು ಬಹಳ ಗ್ರಾಮಸ್ಥರ ಒಂದು ವಿಶೇಷವಾಗಿರ್ತಕ್ಕಂತಹ ಅನ್ಯೋನ್ಯತೆಯಿಂದ 3 ದಿವಸಗಳ ಕಾಲ ಕಾರ್ಯಕ್ರಮ ಬಹಳ ಶಾಸ್ತ್ರೋಕ್ತವಾಗಿ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಬಂದಿರತಕ್ಕಂತಹ ಭಕ್ತ ಮಹಾಶಯರಿಗೆ ವಿಶೇಷವಾಗಿರ್ತಕ್ಕಂತಹ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದಾರೆ. ಇನ್ನು ಮುಂದೆ ಇವತ್ತು ಪ್ರತಿಷ್ಠಾಪನೆಯಾಗಿರ್ತಕ್ಕಂತಹ ದೇವಸ್ಥಾನದಲ್ಲಿ ಇವತ್ತಿಂದ 48 ದಿವಸಗಳ ಕಾಲ ಮಂಡಲ ಪೂಜೆ ಆಗುತ್ತೆ, ಪ್ರತಿನಿತ್ಯ ಪೂಜೆ ಆಗುತ್ತೆ. 48ನೇ ದಿವಸ ಮಂಡಲ ಹೋಮವನ್ನು ಕೂಡ ಮಾಡಲಾಗುತ್ತೆ. ಭಕ್ತ ಮಹಾಶಯರು ವಿಶೇಷವಾಗಿ ಆ ದೇವಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇನ್ನೂ 48 ದಿವಸಗಳ ಕಾಲ ಅವಕಾಶವಿದೆ ಹಾಗೂ 48ನೇ ದಿವಸ ಮಂಡಲ ಹೋಮವನ್ನು ಸಹ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಗ್ರಾಮಸ್ಥರು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಭಕ್ತ ಮಹಾಶಯರೆಲ್ಲರೂ ಇಲ್ಲಿ ಬಂದು ಆ ದೇವಿಯ ದರ್ಶನವನ್ನು ಮಾಡಿಕೊಂಡು ಬಹಳ ಸುಂದರವಾಗಿರ್ತಕ್ಕಂತಹ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಒಳ್ಳೆಯ ಅನುಗ್ರಹದಿಂದ ಈ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೋ ಅವರೆಲ್ಲರಿಗೂ ಆ ಭಗವತಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿಕೊಂಡು ನಾವು ಈ ಮೂಲಕ ವಿಶೇಷವಾಗಿ ಆ ದೇವಿಯಲ್ಲಿ ನಮ್ಮ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ.
ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರುವ ದೇವಿಯ ಮನಮೋಹಕ ವಿಗ್ರಹವು ಭಕ್ತರ ಗಮನ ಸೆಳೆಯುತ್ತಿದ್ದು ಈ ಭಾಗದಲ್ಲಿ ಭಕ್ತಿಯ ವಾತಾವರಣ ಮನೆ ಮಾಡಿದೆ. ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ದೇವಿಯ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಅರ್ಚಕರು ಪ್ರಾರ್ಥಿಸಿದರು. ನಂತರ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ, ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ, ಸಮಾಜ ಸೇವಕರಾದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ, ಚಿಮಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಹೂಜಗೂರು ರಾಮಯ್ಯ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಸೋಣೇನಹಳ್ಳಿ ನಿರಂಜನ್, ರಾಜ್ಕುಮಾರ್, ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಚಕ್ರವರ್ತಿ, ಗ್ರಾಮದ ಮುಖಂಡರಾದ ಮಳ್ಳೂರಯ್ಯ, ದೇವರಾಜ್, ಅಂಜಿನಪ್ಪ, ಕೆಂಪಣ್ಣ ಸೇರಿದಂತೆ ಇನ್ನು ಅನೇಕ ಮುಖಂಡರು, ದೇವರಮಳ್ಳೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ರಾತ್ರಿ ಸುರಿದ ಮಳೆಗಾಳಿಯಿಂದ ರೇಷ್ಮೆ ಸಾಕಾಣಿಕೆ ಮನೆಯ ಛಾವಣಿಗೆ ಹಾಕಿದ್ದ ಸಿಮೆಂಟ್ ಶೀಟ್ಗಳು ಹಾರಿ ಹೋಗಿರುವ ಘಟನೆ ಕುಣಿಗಲ್ ತಾಲೂಕು ಹುಲಿಯೂರುದುರ್ಗ ಹೋಬಳಿಯ ಕೆ ಬ್ಯಾಡ್ರಹಳ್ಳಿ ಗ್ರಾಮದ ರೈತ ಸಿದ್ದರಾಜು ಅವರಿಗೆ ಸೇರಿದ್ದಾಗಿದೆ. ಹೌದು, ಕುಣಿಗಲ್ ತಾಲೂಕು ಹುಲಿಯೂರುದುರ್ಗ ಹೋಬಳಿಯ ಕೆ ಬ್ಯಾಡ್ರಹಳ್ಳಿ ಗ್ರಾಮದ ರೈತ ಸಿದ್ದರಾಜು ಅವರಿಗೆ ಸೇರಿದ ರೇಷ್ಮೆ ಸಾಕಾಣಿಕಾ ಮನೆಯಲ್ಲಿದ್ದ ಚಂದ್ರಿಕೆಗಳಲ್ಲಿ ರೇಷ್ಮೆ ಹುಳುಗಳು ಗೂಡುಗಳನ್ನು ಕಟ್ಟಲು ಆರಂಭಿಸಿದ್ದವು. ರಾತ್ರಿ ಸುರಿದ ಮಳೆಗಾಳಿಯಿಂದ ರೇಷ್ಮೆ ಸಾಕಾಣಿಕೆ ಮನೆಯ ಛಾವಣಿಗೆ ಹಾಕಿದ್ದ ಸಿಮೆಂಟ್ ಶೀಟ್ಗಳು ಹಾರಿ ಹೋಗಿವೆ. ರಾತ್ರಿ ಸುರಿದ ಮಳೆಯಿಂದ ಚಂದ್ರಿಕೆಗಳಿರುವ ಹುಳುಗಳೆಲ್ಲ ನೆಂದು ರೇಷ್ಮೆ ಸೇರಿದಂತೆ ಮನೆಗೂ ಕೂಡ ಹಾನಿಯಾಗಿ ನಷ್ಟವಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಅಂತ ನಮ್ಮ ಹೆಸರು ಕೆ ಬೆಡ್ರಳ್ಳಿಯವರು, ಉಜ್ಜಣಿ ಆಪ್ತಿಲ್ಬರು, ಕುಣಿಗಲ್ ತಾಲೂಕು ಹುಲಿಯೂರುದುರ್ಗ ಹೋಬಳಿಯವರು. ನೈಟ್ 7:30ಗೆ ಮಳೆಗಾಳಿ ಬಂದು ಅಲ್ಲಿ ಕಡೆ ಸೀಟಲ್ಲೇ ಎತ್ತಾಕ್ಬಿಟ್ಟು ಈ ಕಡೆ ಎಲ್ಲ ಹೊಡೆದಾಕ್ಬಿಟ್ಟು ಫುಲ್ ರೇಷ್ಮೆ ಮನೆ ಎಲ್ಲ ನೆಂದೋಗೈತೆ. ನಾವು ಹೊಲ್ದ ಹತ್ರ ಕಟ್ಕೊಂಡಿದ್ದು ನೋಡಿ, ಎಲ್ಲ ರೇಷ್ಮೆ ಮೇಲೆ ಫುಲ್ ಎಲ್ಲ ನೆಂದೋಗೈತೆ. ಇಲ್ಲಿ ಮೇಲ್ಗಡೆ ಬಿದ್ದು ಎಲ್ಲ ನೀರೆಲ್ಲ ಇದು ಹಾಳಾಗೈತೆ, ಉಳಿ ಮನೆಯಲ್ಲ. ನಾವು ಚಂದ್ರಕ್ಕೆಲ್ಲ ನೆಂದು ರೇಷ್ಮೆ ಹುಳೆಲ್ಲ ಲಾಸ್ ಆಗೈತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರು ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕು. ಕಡು ಬಡವರು ಹಂಗೋ ಜೀವನ ನಡೆಸ್ತಾ ಇದ್ದೋ ನೋಡಿ, ಈ ಥರ ಆಗೈತೆ ನೈಟ್ ಬಂದು. ಬೆಡ್ರಳ್ಳಿ ಗ್ರಾಮ ಸಿದ್ದರಾಜು BS, ಕುಣಿಗಲ್ ತಾಲೂಕು ಹುಲಿಯೂರುದುರ್ಗ ಹೋಬಳಿ ಉಜ್ಜಣಿ ವ್ಯಾಪ್ತಿಯಲ್ಲಿ ಬರುವ ಕೆ ಬೆಡ್ರಳ್ಳಿ. ಇಲ್ಲಿ ನಾವು ತೋಟದ ರೇಷ್ಮೆ ಮನೆ ಕಟ್ಕೊಂಡಿದ್ದೋ. ರೇಷ್ಮೆ ಮನೆ ಕಟ್ಕೊಂಡು ನೈಟ್ 7:30ಗೆ ಗುಡಿಬಂಡೆ ವೈಭವದ ಕರಗ ಮಹೋತ್ಸವ ಎಲ್ಲೆಲ್ಲೂ ಸಡಗರ ಸಂಭ್ರಮ. ಜಾಲಾರಿ ಸಪ್ಪಲಮ್ಮ ಕರಗ ಮಹೋತ್ಸವಕ್ಕೆ ಹರಿದು ಬಂದ ಜನಸಾಗರ. ಪಟ್ಟಣದಲ್ಲಿ ಕರಗ ನರ್ತನ, ವಾದ್ಯಗೋಷ್ಠಿ, ಗಾರ್ಡುಗೊಂಬೆ, ಕೀಲುಕುದುರೆ, ಕರಗದ ಸಡಗರ ಸಂಭ್ರಮಕ್ಕೆ ಪಟ್ಟಣದಲ್ಲಿ ನಡೆದ ಕರಗ ಮಹೋತ್ಸವಕ್ಕೆ ಹರಿದು ಬಂದ ಜನಸಾಗರ ಸಾಕ್ಷಿಯಾಯಿತು. ಗುಡಿಬಂಡೆ ಪಟ್ಟಣದ ಸುಪ್ಪಿನಪೇಟೆಯ ಶ್ರೀ ಜಾಲಾರಿ ಸಪ್ಪಲಮ್ಮನವರ 28ನೇ ವರ್ಷದ 3 ದಿನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬುಧವಾರ ರಾತ್ರಿ ಏರ್ಪಡಿಸಿದ್ದ ಕರಗ ಮಹೋತ್ಸವ ಅಪಾರ ಭಕ್ತಾದಿಗಳೊಂದಿಗೆ ವೈಭವೋಪೇತವಾಗಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾರ ರಾತ್ರಿ ಹಾಸ್ಯ ಕರಗ, ಮಂಗಳವಾರ ಮಧ್ಯಾಹ್ನ ತಂಬಿಟ್ಟು ದೀಪೋತ್ಸವ ಹಾಗೂ ಬುಧವಾರ ಹೂವಿನ ಕರಗ ಅದ್ದೂರಿಯಾಗಿ ನಡೆಯಿತು.
ಪಟ್ಟಣದ ಜಾಲಾರಿ ಸಪ್ಪಲಮ್ಮ ದೇವಿಯ ಕರಗವನ್ನು ಆಂಧ್ರಪ್ರದೇಶದ ರಾಮಕುಪ್ಪಂನ ಬಾಲಾಜಿ ಅವರು ಸೊಪ್ಪಿನಪೇಟೆಯ ಜಾಲಾರಿ ಸಪ್ಪಲಮ್ಮ ದೇವಿಯ ದೇವಾಲಯದಿಂದ ಮಂಗಳವಾರ ರಾತ್ರಿ ಸುಮಾರು ರಾತ್ರಿ 11 ಗಂಟೆಗೆ ಹೂವಿನ ಕರಗವನ್ನು ಹೊತ್ತು ಹೊರಬಂದು ಇಡೀ ರಾತ್ರಿ ಪಟ್ಟಣದ 11 ವಾರ್ಡ್ಗಳನ್ನು ಮತ್ತು ಹಳೆ ಗುಡಿಬಂಡೆ ನಿಚ್ಚನವಂಡಹಳ್ಳಿ ಗ್ರಾಮಗಳ ಸುತ್ತಿದ್ರು. ಪ್ರತಿ ಕಡೆಯೂ ಆಯಾಸವಿಲ್ಲದೆ ನಗುಮುಖದಲ್ಲಿ ಉತ್ಸಾಹದಿಂದ ನೃತ್ಯಗಳನ್ನು ಮಾಡಿ ಜನರನ್ನು ಮಂತ್ರಮುಗ್ಧರನ್ನಾಗಿಸಿ ಭಕ್ತಿ ಭಾವನೆಯಲ್ಲಿ ಮಿಂದೇಳುವಂತೆ ಮಾಡಿದ್ರು. ಬುಧವಾರ ರಾತ್ರಿ ಸಪ್ಪಲಮ್ಮ ದೇವಾಲಯದಿಂದ ಹೊರಬಂದ ಕರಗ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ದೇವಾಲಯದ ಮುಂಭಾಗದಲ್ಲಿ ಹಾಗೂ ವಿವಿಧ ವೃತ್ತಗಳಲ್ಲಿ ನಾಗಿಣಿ ನೃತ್ಯ ಸೇರಿದಂತೆ ಹಲವು ನೃತ್ಯಗಳನ್ನು ಅನೇಕ ಭಂಗಿಗಳಲ್ಲಿ ಅತ್ಯದ್ಭುತವಾಗಿ ಪ್ರದರ್ಶಿಸಿ ನೆರೆದಿದ್ದ ಸಾವಿರಾರು ಭಕ್ತರ ಕೇಕೆ ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡರು. ಮುಖ್ಯವಾಗಿ ವಾದ್ಯಗೋಷ್ಠಿ ಹಾಗೂ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಸ್ವಾಮಿ ಅವರು ಮನೆಯ ಬಳಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಕರಗದ ಹೊತ್ತು ಪ್ರದರ್ಶಿಸಿದ ನೃತ್ಯ ನೋಡುಗರ ಎದೆ ಬಡಿತವನ್ನು ಏಕಾಏಕಿ ಹೆಚ್ಚಿಸುವಂತಿತ್ತು. ತಲೆ ಮೇಲೆತ್ತಿ ದೇಹವನ್ನು ಮಲಗಿಸಿ ನಾಗಿಣಿ ನೃತ್ಯ, ಕರಗವನ್ನು ಹಿಂದೆ ಮುಂದೆ ಮಾಡುವುದು ಹಾಗೂ ಮೊಣಕಾಲಿನಲ್ಲಿ ನೃತ್ಯವನ್ನು ಪ್ರದರ್ಶಿಸಿ ಗುಡಿಬಂಡೆ ಜನತೆಯ ಮನಗೆದ್ದರಲ್ಲದೆ ಎಲ್ಲರೊಂದಿಗೆ ಸೈ ಎನಿಸಿಕೊಂಡ್ರು. முழுசா சந்திரமுகியா மாறி இருக்கிற உன் மனைவி கங்காவை பார். ಇನ್ನು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬುಧವಾರ ರಾತ್ರಿ ವಾದ್ಯಗೋಷ್ಠಿ ಹಾಗೂ ಯಕ್ಷಗಾನ ನೃತ್ಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಜಾತ್ರೆ ಪ್ರಯುಕ್ತ ಜಾಲಾರಿ ಸಪ್ಪಲಮ್ಮನವರಿಗೆ ವಿಶೇಷವಾದ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಸ್ವಾಮಿ, ಆಶಾ ಜಯಪ್ಪ, 2ನೇ ವಾರ್ಡ್ ಸದಸ್ಯ ರಾಜೇಶ್ ಜಿ, ಮಾಜಿ ಸೇವಕ ಗಜನಾಣಿಯ ನಾಗರಾಜ್ ಸೇರಿದಂತೆ ಸೊಪ್ಪಿನಪೇಟೆಯ ಯುವಕರು ಕರಗ ಮಹೋತ್ಸವದ ನೇತೃತ್ವ ವಹಿಸಿದ್ರು. ಶ್ರೀ ಜಾಲಾರಿ ಸಪ್ಪಲಮ್ಮ ದೇವಾಲಯದ ಪೂಜಾರಿ ರಾಮಾಂಜಿ ಹಾಗೂ ಕರಗ ಮಹೋತ್ಸವದ ಸದಸ್ಯರು ಭಾಗವಹಿಸಿದರು.